ಬಿಡಪ್ಪ ನೀವು ನನಗೊಂದಿನ ಒಂದೊಂದು ಗಂಟೆ ಸರ್ ನೀವು ಹೇಳಿದಾಗೆ ಒಳ್ಳೆ ಮಂಡ್ಯ ನಾನು ಈಗ ಬಿಡಪ್ಪ ನೀವು ನನಗೊಂದಿನ ಒಂದೊಂದು ಗಂಟೆ ಸರ್ ನೀವು ಹೇಳಿದಾಗೆ ಒಳ್ಳೆ ಮಂಡ್ಯ ನಾನು ಈಗ बोले इधर स्टेशन मास्टर स्टेशन बुलाइए बुलाइए स्टेशन मास्टर जयराम सर इधर बोलिए मत दीजिए ಈ ಟಾಯ್ಲೆಟ್ ಬಹಳ ಗಲೀಜಿದೆ, ನಿಮಗೆ ಹೋಗಬೇಡ, ಇಲ್ಲಿಂದ पन्नी पन्नी कामत सर चल ಎಂಥ ಮಳೆ ಬಂದರೂ ಕೂಡ ನಮ್ಮ ವಾಹನಗಳು ನಿಲ್ಲಬಾರ್ದು, ಮತ್ತು ನಮ್ಮ ರೈಲುಗಳೆಲ್ಲೂ ಕೂಡ ನಿಂತ್ಕೊಂಡು ಇದಾಗಬಾರ್ದು. ಗೂಡ್ಸ್ ರೈಲ್ವೆಗಳು ಇರ್ಬೋದು, ಪ್ಯಾಸೆಂಜರ್ ರೈಲ್ವೇಸ್ ಇರ್ಬೋದು, ಅದಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದಕ್ಕಿಂತ 10 ವರ್ಷದಲ್ಲಿ ತಾವು ನೋಡಿರ್ಬೋದು. ಬೆಂಗಳೂರು ನನಗೆ ಅಷ್ಟೊಂದು ಸಮಾಧಾನ ಇಲ್ಲ, ಆದರೆ ಇಡೀ ದೇಶದಲ್ಲಿ ಒಂದು ರೀತಿ ಎಷ್ಟು ಮಟ್ಟಿಗೆ ಸಮರೋಪಾದಿಯಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಇಲ್ಲೂ ಕೂಡ ಅದನ್ನು ಮಾಡೋದಕ್ಕೆ ಇವತ್ತು ನಮ್ಮ ಚೌತಾವರ MP ಅವರ ಮಾರ್ಗದರ್ಶನದಲ್ಲಿ ನಮ್ಮ
ಶಾಸಕರು ಕಾಮತರು ಮತ್ತು ನಮ್ಮ ಹಿರಿಯರಾದ ಉಡುಪಿ ಮತ್ತು ಚಿಕ್ಕಮಗಳೂರು ಶಾಸಕರಾದ ಲೋಕಸಭಾ ಸದಸ್ಯರಾದ ಹರೀಶ್ ಪೂಂಜಾ ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಶ್ರೀನಿವಾಸ್ ಪೂಜಾರ್ ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ರೀತಿ ಇದನ್ನು ಚಾಲೆಂಜ್ ಆಗಿ ತಗೊಂಡು ಇದನ್ನು ಮಾಡಿ 4-5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ತರೋದು ಪ್ರಯತ್ನ ಮಾಡಿ. ಸರ್, ಈಗ ಅದರ ಸುರಕ್ಷತೆಗೆ ಏನು ಕ್ರಮ? ಅದಕ್ಕೆ ಈಗಾಗಲೇ ಸರ್ಕಾರ, ಕೇಂದ್ರ ಸರ್ಕಾರ, ವಿಶೇಷವಾಗಿ ರೈಲ್ವೆ ಇಲಾಖೆ ನನಗನ್ಸುತ್ತೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ NDRF, SDRF ಯಾವ ರೀತಿ ಇದೆಯೋ ಅದಕ್ಕಿಂತ ವಿಭಿನ್ನವಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೆ ವಾರ್ ರೂಮ್ಗಳು ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಈ ಪ್ರಿಕಾಷನರಿ ಮೆಜರ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದು ಮಾಡಿದ್ದೀವಿ. ಈ ಸಾರಿ ಮಳೆ ತುಂಬ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಜಿಲ್ಲಾಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ, ನಮ್ಮವರು ಕೂಡ ಅದ್ರ ಜೊತೆ ಕೈ ಜೋಡಿಸಿ ತಕ್ಷಣವೇ ಅದನ್ನೆಲ್ಲ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ಮಾಡಿದ್ದೀವಿ. ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೂಡ ಕಂಡುಹಿಡಿಬೇಕು ಅನ್ನೋದು ನಮ್ಮ ಬಯಕೆ ಆಗಿದೆ. ಅದ್ರ ಬಗ್ಗೆ ನಾನು ಸನ್ಮಾನ್ಯ ಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಈ